ಕೇರಳದಲ್ಲಿ ಸಾಲದ ಸೂಲದಲ್ಲಿ ಇಡೀ ರಾಜ್ಯ ಸರ್ಕಾರ ದಿವಾಳಿಯ ಅಂಚಿಗೆ ತಲುಪಿದೆ. ಅವರು ಹೆಚ್ಚು ಸಾಲ GSDP ಅಂದರೆ ರಾಜ್ಯದ GDPಯ 25% ಹೆಚ್ಚು ಸಾಲ ಮಾಡೋಕ್ಕೆ ಅವಕಾಶ ಇಲ್ಲ. ಆದರೆ ಹೆಚ್ಚು ಸಾಲ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಅನುಮತಿಗಾಗಿ ಕೋರ್ಟಿಗೆ ಹೋಗಿದ್ದರು. ಕೋರ್ಟ್ ಹೇಳ್ತು ಸಾಲ ಮಾಡಿ ಮುಳುಗಿ ಹೋಗ್ತೀರಿ ನೀವು ಅಂತ. ಕರ್ನಾಟಕವು ಅದೇ ಹಾದಿಯಲ್ಲಿದೆ. ದುಃಖದಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಕಮಿಟೆಡ್ ಎಕ್ಸ್ಪೆಂಡಿಚರು ನಮ್ಮ ಆದಾಯವನ್ನು ಮೀರಿಬಿಟ್ಟಿದೆ. ನೀವು ಕಮಿಟೆಡ್ ಬಂಡವಾಳ ವೆಚ್ಚ ಅಲ್ಲ, ನಮ್ಮದು ಕಮಿಟೆಡ್ ಎಕ್ಸ್ಪೆಂಡಿಚರ್ ನಮ್ಮ ಆದಾಯವನ್ನು ಮೀರಿಬಿಟ್ಟಿದೆ. ಕಮಿಟೆಡ್ ಎಕ್ಸ್ಪೆಂಡಿಚರು ₹1 ಆದಾಯ ಇದ್ದರೆ ₹1 3 ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ. ಅದರೊಳಗಡೆ ಡೆವಲಪ್ಮೆಂಟ್ ಸೇರಿಲ್ಲ, ಅದು ಬಂಡವಾಳ ವೆಚ್ಚ ಆಗುತ್ತೆ. ಆ ಸ್ಥಿತಿ ಹೋಗಿದೆ. ಸಿದ್ದರಾಮಯ್ಯನವರ ಸಿದ್ದರಾಮಿಕ್ಸು ಅದು ರಾಜ್ಯವನ್ನು ದಿವಾಳಿ ಕಡೆಗೆ ತಗೊಂಡು ಹೋಗ್ತಾ ಇದೆ. ಅವರ ತಪ್ಪು ನೀತಿಯ ಪರಿಣಾಮದಿಂದ ಕೇರಳದ ಹಾದಿಯಲ್ಲಿ ಕರ್ನಾಟಕ ನಡೀತಾ ಇರ್ತಕ್ಕಂಥದ್ದು ದುರ್ದೈವ ಸಂಗತಿ. ನೀವು 11 ತಿಂಗಳಲ್ಲಿ ಯಾವ ಹೊಸ ಯೋಜನೆ ಕೊಟ್ಟಿದ್ದೀರಿ ಅಂತ ಕಾಂಗ್ರೆಸ್ ಶಾಸಕರನ್ನು ಕೇಳಿದ್ರೆ ಹೇಳ್ತಾರೆ ₹1 ಕೊಟ್ಟಿಲ್ಲ ಅಂತ. ಹಿರಿಯ ಸಚಿವರುಗಳು ಹೇಳ್ತಾರೆ ನಮ್ಮ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅಂತ ಹಿರಿಯ ಸಚಿವರುಗಳು ಹೇಳ್ತಾರೆ. ಈ ಪರಿಸ್ಥಿತಿ ಇದೆ. MLAಗಳನ್ನು ಸಂತೃಪ್ತಿಪಡಿಸೋದಕ್ಕೆ ಕ್ಯಾಬಿನೆಟ್ ರ್ಯಾಂಕು ಕೊಟ್ಟು ಅಂದರೆ 80-85 ಜನರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಮತ್ತು ಅದಲ್ದಲೇ ಒಂದು ಕಾಲದಲ್ಲಿ ದೇವರಾಜ ಅರಸು ಕಾಲದಲ್ಲಿ ಪರ್ಸ್ ಕೊಡೋ ಪ್ರವೃತ್ತಿ ಇತ್ತಂತೆ. ಈಗ MLAಗಳನ್ನು ತೃಪ್ತಿಪಡಿಸೋದಕ್ಕೆ ಅವರಿಗೆ ಅವ್ರ ಅಸಮಾಧಾನ ಸ್ಫೋಟ ಆಗಬಾರ್ದು ಅಂಥೇಳಿ ಅವ್ರನ್ನ ತೃಪ್ತಿಪಡಿಸೋದಕ್ಕೆ ಸೂಟ್ಕೇಸ್ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ ಸೂಟ್ಕೇಸ್ ಕೊಟ್ಟು ಸಮಾಧಾನ ಪಡಿಸ್ತಾ ಇದ್ದಾರೆ. ಹಿಂದೆ ಆ ಕಾಲದಲ್ಲಿ 70ರ ದಶಕದಲ್ಲಿ ಪರ್ಸ್ ಕೊಡೋರಂತೆ, ಪಾಕೆಟ್ ಮನಿ ಅಂಥೇಳಿ, ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಸಿದ್ದರಾಮಿಕ್ಸ್ನ ಪರಿಣಾಮ ರಾಜ್ಯ ದಿವಾಳಿ ಕಡೆಗೆ ಹೋಗ್ತಾ ಇದೆ. MLAಗಳು ಅವ್ರದೇ ಪಕ್ಷದ MLAಗಳು ಆಕ್ರೋಶಗೊಂಡಿದ್ದಾರೆ. ಅವರ ಆಕ್ರೋಶವನ್ನು ಸಮಾಧಾನ ಮಾಡೋದಕ್ಕೆ ಆ ಕೆಲವು ಪ್ರಭಾವಿ ಸಚಿವರುಗಳಿಗೆ ಜವಾಬ್ದಾರಿ ಕೊಟ್ಟು ನೀನಿಷ್ಟು MLAಗಳಿಗೆ ಸೂಟ್ಕೇಸ್ ಕೊಡು, ನೀನಿಷ್ಟು MLAಗಳು ಸೂಟ್ಕೇಸ್ ಕೊಡು ಅಂತ ಸೂಟ್ಕೇಸ್ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಹೀಗೇ ಮುಂದುವರೆದ್ರೆ ಕೇರಳದ ದಾರಿಯಲ್ಲಿ ದಿವಾಳಿಯ ಸ್ಥಿತಿಗೆ ಕರ್ನಾಟಕವನ್ನು ಮುಟ್ಟಿಸ್ತಾರೆ. ಈ ವರ್ಷ ಅತಿ ಹೆಚ್ಚು ಸಾಲ ಮಾಡಿದ್ದಾರೆ. ನೀವು ಬಜೆಟ್ನ ನೋಡಬೇಕಿತ್ತು. ಬಜೆಟ್ನಲ್ಲಿ ನಮ್ಮ ಆದಾಯದ ಮೂಲದಲ್ಲಿ 1,00,000 ಕೋಟಿಗೂ ಸಾಲ ಮಾಡೋದು ಕೂಡ ಒಂದು ಆದಾಯದ ಮೂಲ. ಸಾಲ ಮಾಡಿ ತುಪ್ಪ ತಿನ್ನೋದು ಅದು ಚಾರುವಾಕ ನೀತಿ ಇತ್ತು. ಆ ಚಾರುವಾಕ ಹೇಳೋನಂತೆ ಭೂತ ಇಲ್ಲ, ಭವಿಷ್ಯ ಗ್ಯಾರಂಟಿ ಇಲ್ಲ, ಬರೀ ವರ್ತಮಾನ ಮಾತ್ರ ಅಂಥೇಳಿ. ಈ ಸಿದ್ದರಾಮಯ್ಯನವರು ಕೂಡ ಆಧುನಿಕ ಚಾರುವಾಕ. ಅವರು ಹಿಂದೆ ಯಾರ್ಯಾರು ಕರ್ನಾಟಕವನ್ನು ಕಟ್ಟಬೇಕು ಅಂಥೇಳಿ ಯೋಜನೆ ರೂಪಿಸಿದ್ರು ಅದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಭವಿಷ್ಯದ ಪೀಳಿಗೆಗೆ ಯಾವ ದಿಕ್ಕಿಗೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ, ಭವಿಷ್ಯದ ಬಗ್ಗೆ ಕಾಳಜಿ